ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಎಲ್ಲಿಗೆ ಹೋಗಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ನಾನು ಹೋಗಿದ್ದು ದಿ ಲಲಿತ್ ಅಶೋಕ್ ಹೋಟೆಲ್ಗೆ. ಫ್ಯಾಷನ್ ಎಕ್ಸಿಬಿಷನ್ ಇತ್ತು. ಇದು ಇಯರ್ಲಿ ಒನ್ಸ್ ನಡೆಯುತ್ತೆ ಇಲ್ಲಿ. ಮತ್ತು ಹಾಗೆ ಕೂಡ ಹೋಗೋದಕ್ಕಾಗಲ್ಲ. ಯಾರ್ಯಾರ ಹತ್ರ ಪಾಸ್ ಅವೈಲಬಲ್ ಇರುತ್ತೆ ಅವ್ರು ಮಾತ್ರ ಹೋಗೋದು. ಆ್ಯಕ್ಚುಲಿ ನನಗೆ ನನ್ನ ಕಸಿನ್ ಒಬ್ಬರು ಪಾಸ್ ಕೊಟ್ಟಿದ್ದರು. ಅದಕ್ಕೆ ಹೋಗೋಣ ನೋಡೋಣ ಹೇಗಿರುತ್ತೆ ಅಂತ ಬಂದಿದೆ. ಇಲ್ಲೆಲ್ಲ ಲೇಟೆಸ್ಟ್ ಡಿಸೈನ್ಸ್, ಜ್ಯುವೆಲ್ರೀಸ್, ಕ್ಲೋತ್ಸ್, ಫುಟ್ವೇರ್ ಎಲ್ಲ ಅವೈಲಬಲ್ ಇರುತ್ತೆ. ಎಲ್ಲ ಲೇಟೆಸ್ಟ್ ಡಿಸೈನು ಎಲ್ಲನೂ ಕೂಡ ತುಂಬ ಚೆನ್ನಾಗಿತ್ತು. ಆದರೆ ಏನು ಗೊತ್ತಾ, ಇಲ್ಲಿ ಆ್ಯಕ್ಚುಲಿ ವಿಡಿಯೋ ಮತ್ತು ಫೋಟೋಸ್ ಕ್ಯಾಪ್ಚರ್ ಮಾಡೋ ಹಾಗಿರಲಿಲ್ಲ. ಸ್ಟಾರ್ಟಿಂಗ್ ಹೋದಾಗ ನಂಗೆ ಗೊತ್ತಿರಲಿಲ್ಲ. ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ, ಅದಷ್ಟೇ ನಾನು ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ನೆಕ್ಸ್ಟ್ ಒಂದು ದಿನ ನಾನು ಕನಕಪುರ ರೋಡಲ್ಲಿ ಹೊಸ್ದಾಗಿ ಓಪನ್ ಆಗಿರೋ ಮಂಗಳೂರು ಕಿಚನ್ಸ್ ರೆಸ್ಟೋರೆಂಟಿಗೆ ಹೋಗಿದ್ದೆ. ಹೇಗಿದೆ ಫುಡ್ಡೆಲ್ಲ ಅಂತ ಟ್ರೈ ಮಾಡೋಣ ಅಂತ ಹೇಳಿ. ಬನ್ನಿ ಒಳಗಡೆ ಹೋಗೋಣ, ಹೇಗಿದೆ ಅಂತ ನೋಡೋಣ. 2 ಫ್ಲೋರ್ ಇದೆ. ಕೆಳಗಡೆ ಎಲ್ಲ ಸೆಲ್ಫ್ ಸರ್ವಿಸು. ಸೊ ಮೇಲ್ಗಡೆ ಹೋದರೆ ಸರ್ವಿಸ್ ಹಾಲ್ ಇದೆ. ಮೆನು ಚೆಕ್ ಮಾಡ್ತಾ ಇದ್ದೆ, ಏನೇನು ಆಪ್ಷನ್ಸ್ ಇದೆ ಮತ್ತು ಏನೇನು ಆರ್ಡರ್ ಮಾಡಲಿ ಅಂತ ಹೇಳಿ. ನಾನಿಲ್ಲಿ ಆರ್ಡರ್ ಮಾಡಿದ್ದು ಚಿಕನ್ ಗೀ ರೋಸ್ಟ್, ಚಿಕನ್ ಟಿಕ್ಕಾ, ನೀರು ದೋಸೆ ಮತ್ತು ಬಿರಿಯಾನಿ. ಆ ಫುಡ್ ಟೇಸ್ಟ್ ವೈಸ್ ಎಲ್ಲನೂ ತುಂಬ ಚೆನ್ನಾಗಿತ್ತು. ಎಲ್ಲ ಟೇಸ್ಟಿಯಾಗಿತ್ತು ಫುಡ್ಡು. ಆದರೆ ಸ್ವಲ್ಪ ಡಿಲೇ ಇತ್ತು ಆರ್ಡರಲ್ಲಿ. ಏಕೆಂತಂದರೆ ಹೊಸ್ದಾಗಿ ಸ್ಟಾರ್ಟ್ ಮಾಡಿರೋದಲ್ಲ, ಅವ್ರಿಗೂ ಕಷ್ಟ ಆಗ್ತಾಯಿತ್ತು ಮ್ಯಾನೇಜ್ ಮಾಡೋದಕ್ಕೆ. ರೆಸ್ಟ್ ಮಾಡಿ ಸ್ವಲ್ಪ ಟಿ ವಿ ನೋಡಿ ಆಮೇಲೆ ಮತ್ತೆ ಐಸ್ ಕ್ರೀಮ್ ತಿನ್ನೋಣ ಅಂತ ಈವ್ನಿಂಗು ಪೋಲಾರ್ ಬೇರ್ ಐಸ್ ಕ್ರೀಮ್ ಪಾರ್ಲರ್ಗೆ ಹೋದ್ವಿ. ನಾನಿಲ್ಲಿ ತೊಗೊಂಡಿದ್ದು ಬ್ರೌನಿ ಫಜ್ ಮತ್ತು ಬ್ರೌನಿ ಎಕ್ಸ್ಪ್ರೆಸ್ಸೋ ಸಂಡೇಸ್. ಎರಡೂ ಕೂಡ ಯಮ್ಮಿ ಆಗಿತ್ತು. ಐಸ್ ಕ್ರೀಮ್ ಪಾರ್ಲರಿಂದ ಮನೆಗೆ ಬಂದೆ. ಆಮೇಲೆ ನೆನಪಾಯಿತು ಸ್ವಲ್ಪ ವರ್ಕ್ ಪೆಂಡಿಂಗ್ ಇದೆಯಲ್ಲ, ವರ್ಕ್ ಮಾಡೋಣ ಅಂತ. ಸೊ ವರ್ಕ್ ಮಾಡೋದಕ್ಕೆ ಕೂತ್ಕೊಂಡೆ. ಇಲ್ಲಿಗೆ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.